ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘ ಒಕ್ಕೂಟದಿಂದ 194 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. 14/6/2026 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಹತೆ ಬಂದು ಡಿಗ್ರಿ ಮಾಡಿರೋರು ಅರ್ಜಿ ಸಲ್ಲಿಸ್ಬೋದು. ITI, BE, BTech, BSc ಕೃಷಿಯಲ್ಲಿ ಹಾಗೂ BSc ಮಾಡಿರುವಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವೆಲ್ಲ ಪೋಸ್ಟ್ಗಳಿದ್ದಾವೆ, ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಫೀಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು. ಒಟ್ಟು 17 ಹುದ್ದೆಗಳಿದ್ದಾವೆ. ಇದಕ್ಕೆ ಎಜುಕೇಷನ್ ಬಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ BVSc ಅಂಡ್ AH ಇದರಲ್ಲಿ ಪದವಿಯನ್ನು ಪಡೆದಿರಬೇಕು. ಹಾಗೂ ಸಹಾಯಕ ವ್ಯವಸ್ಥಾಪಕರು ಆಡಳಿತ 1 ಹುದ್ದೆಗಳಿದ್ದಾವೆ. ಇದಕ್ಕೂ ಕೂಡ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷಗಳ ಪೂರ್ಣಾವಧಿ MBA ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷಗಳ ಸೇವಾನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಹ್ಯೂಮನ್ಸ್ ಡಿಗ್ರಿಯಲ್ಲಿ ಹ್ಯೂಮನ್ ರಿಸೋರ್ಸಲ್ಲಿ ಪಾಸ್ ಆಗಿರಬೇಕಾಗತ್ತೆ. ಹಾಗೂ ಸಹಾಯಕ ವ್ಯವಸ್ಥಾಪಕರು F&F ಒಟ್ಟು ಹುದ್ದೆಗಳು 3 ಹುದ್ದೆಗಳು. ಇದಕ್ಕೆ ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕಂಪ್ಲೀಟ್ ಡಿಗ್ರಿ ಮಾಡಿರಬೇಕಾಗತ್ತೆ. ಅಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ MIS ಹಾಗೂ ಸಿಸ್ಟಮ್ ಆಫೀಸರ್ ಒಟ್ಟು 1 ಹುದ್ದೆಗಳು. ಇದಕ್ಕೆ BE ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. BEಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಹಾಗೂ ಮಾರುಕಟ್ಟೆ ಅಧಿಕಾರಿ ಒಟ್ಟು ಹುದ್ದೆಗಳು 2 ಹುದ್ದೆಗಳು. BCom, BSc, BBM ಪದವಿಯಲ್ಲಿ ಪಾಸ್ ಆಗಿರಬೇಕು. ಹಾಗೂ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಹಾಗೂ ತಾಂತ್ರಿಕ ಅಧಿಕಾರಿ BE ಮೆಕ್ಯಾನಿಕಲ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಒಟ್ಟು 1 ಹುದ್ದೆಗಳಿದ್ದಾವೆ. ಹಾಗೆ ತಾಂತ್ರಿಕ ಅಧಿಕಾರಿ ಅಭಿಯಂತರರು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಒಟ್ಟು 1 ಹುದ್ದೆ. BE ಎಲೆಕ್ಟ್ರಿಕಲ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪದವಿಯನ್ನು ಪಡೆದು ಪಾಸ್ ಆಗಿರಬೇಕಾಗತ್ತೆ. ಹಾಗೂ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಇದು 1 ಹುದ್ದೆಗಳಿದ್ದಾವೆ. ಇದಕ್ಕೆ MSc ಕೆಮಿಸ್ಟ್ರಿ PG ಪಾಸ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕಾಗುತ್ತದೆ. ಹಾಗೂ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಮೈಕ್ರೋಬಯಾಲಜಿ ಒಟ್ಟು 1 ಹುದ್ದೆಗಳು. ಇದಕ್ಕೆ MScಯಲ್ಲಿ ಮೈಕ್ರೋಬಯಾಲಜಿ ಪದವಿಯಲ್ಲಿ ಪಾಸ್ ಆಗಿರಬೇಕು. ಹಾಗೂ ತಾಂತ್ರಿಕ ಅಧಿಕಾರಿ DT ಇದಕ್ಕೆ 14 ಹುದ್ದೆಗಳಿದ್ದಾವೆ. BTechನಲ್ಲಿ ಡೈರಿ ಟೆಕ್ನಾಲಜಿ ಕೋರ್ಸನ್ನು ತಗೊಂಡು ಪದವಿಯನ್ನು ಮುಗಿಸಿರಬೇಕಾಗತ್ತೆ. ಹಾಗೆ ಕೆಮಿಸ್ಟ್ ದರ್ಜೆ 1 2 ಹುದ್ದೆಗಳಿದ್ದಾವೆ. BSc ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ಪಡೆದು ಪಾಸ್ ಆಗಿರಬೇಕಾಗತ್ತೆ. ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಹಾಗೂ ಡೈರಿ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ 2 ವರ್ಷಗಳ ಕಾಲ ಅನುಭವವನ್ನು ಹೊಂದಿರಬೇಕಾಗತ್ತೆ. ಕೆಮಿಸ್ಟ್ ದರ್ಜೆ ಮೈಕ್ರೋಬಯಾಲಜಿ ಇದಕ್ಕೆ 2 ಹುದ್ದೆಗಳಿದ್ದಾವೆ. BSc ಪದವಿಯಲ್ಲಿ ಮೈಕ್ರೋಬಯಾಲಜಿಯನ್ನು ಪಡೆದು ಪಾಸ್ ಆಗಿರಬೇಕಾಗುತ್ತೆ, ಪದವಿಯನ್ನು ಪಡೆದಿರಬೇಕು. ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಡೈರಿ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಹಾಗೆ ವಿಸ್ತರಣಾಧಿಕಾರಿ ದರ್ಜೆ 3 ಒಟ್ಟು 17 ಹುದ್ದೆಗಳಿದ್ದಾವೆ. ಯಾವುದೇ ಪದವಿಯನ್ನು ಪಡೆದು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಲು ವಿಸ್ತರಣಾ ದರ್ಜೆ 3 17 ಹುದ್ದೆಗಳನ್ನು ಕರೆಯಲಾಗಿದೆ.
ಹಾಗೆ ಆಡಳಿತ ಸಹಾಯಕ ದರ್ಜೆ 2 17 ಹುದ್ದೆಗಳಿದ್ದಾವೆ. ಯಾವುದೇ ಪದವಿಯಲ್ಲಿ ಪಾಸ್ ಆಗಿರಬೇಕು, ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕಾಗುತ್ತದೆ. ಹಾಗೆ ಲೆಕ್ಕ ಸಹಾಯಕ ದರ್ಜೆ 2 12 ಹುದ್ದೆಗಳಿದ್ದಾವೆ. ಬಿಕಾಂ ಪದವಿಯಲ್ಲಿ ಪಾಸಾಗಿ ಟ್ಯಾಲಿ ಸರ್ಟಿಫಿಕೇಟ್ ಹಾಗೂ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನ ಹೊಂದಿರಬೇಕಾಗುತ್ತೆ. ಹಾಗೂ ಮಾರುಕಟ್ಟೆ ಸಹಾಯಕ ದರ್ಜೆ 2 10 ಹುದ್ದೆಗಳಿದ್ದಾವೆ. BBM, BSc, ಬಿಕಾಂ ಪದವಿಯಲ್ಲಿ ಪಾಸಾಗಿರಬೇಕು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನ ಹೊಂದಿರಬೇಕಾಗುತ್ತೆ. ಹಾಗೂ ಕೆಮಿಸ್ಟ್ ದರ್ಜೆ 2 20 ಹುದ್ದೆಗಳಿದ್ದಾವೆ. BSc ಪದವಿಯಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಪಡೆದು ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿ 8 ಹುದ್ದೆಗಳಿದ್ದಾವೆ. BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನ ಪಡೆದು ಪದವಿಯಲ್ಲಿ ಪಾಸ್ ಆಗಿರಬೇಕು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ಹಾಗೂ ಕಿರಿಯ ಸಿಸ್ಟಮ್ ಆಪರೇಟರ್ ಒಟ್ಟು 13 ಹುದ್ದೆಗಳು. ಯಾವುದೇ ಪದವಿಯೊಂದಿಗೆ 1 ವರ್ಷದ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಅನ್ನ ಮಾಡಿರಬೇಕು ಹಾಗೂ 3 ವರ್ಷಗಳ ಅನುಭವವನ್ನ ಹೊಂದಿರಬೇಕಾಗುತ್ತದೆ. ಶೀಘ್ರ ಲಿಪಿ ದರ್ಜೆ 2 ಒಟ್ಟು 1 ಹುದ್ದೆಗಳಿದ್ದಾವೆ. ಯಾವುದೇ ಪದವಿಯನ್ನ ಪಡೆದು ಸೀನಿಯರ್ ಇಂಗ್ಲಿಷ್ ಹಾಗೂ ಸೀನಿಯರ್ ಶಾರ್ಟ್ ಹ್ಯಾಂಡ್ ಒಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನ ನಿರ್ವಹಣೆ ಜ್ಞಾನವನ್ನ ಹೊಂದಿರಬೇಕಾಗುತ್ತೆ. ಹಾಗೂ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕ್ ವಿಭಾಗದಲ್ಲಿ ITI ನ ಕಂಪ್ಲೀಟ್ ಮಾಡಿರಬೇಕು. ಒಟ್ಟು 22 ಹುದ್ದೆಗಳಿದ್ದಾವೆ. ಹಾಗೆ ಕಿರಿಯ ತಾಂತ್ರಿಕರು ರೆಫ್ರಿಜಿರೇಷನ್ ಒಟ್ಟು 10 ಹುದ್ದೆಗಳಿದ್ದಾವೆ. ಇದಕ್ಕೆ SLC ಜೊತೆಗೆ NTC ಕೋರ್ಸ್ ಸರ್ಟಿಫಿಕೇಟ್ ನೊಂದಿಗೆ ITI ನ ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ ಒಟ್ಟು 12 ಹುದ್ದೆಗಳಿದ್ದಾವೆ. ಇದಕ್ಕೂ ಕೂಡ SLC ಜೊತೆಗೆ ಬಾಯ್ಲರ್ ಮತ್ತು ಕಾರ್ಖಾನೆ ಸರ್ಟಿಫಿಕೇಟ್ ಅನ್ನ ಪಡೆದು 2ನೇ ದರ್ಜೆ ಸರ್ಟಿಫಿಕೇಟ್ ಅನ್ನ ಪಡೆದು ಪಾಸ್ ಆಗಿರಬೇಕು. ಅಂಥವ್ರಿಗೆ ಈ ಹುದ್ದೆ ಸಿಗುತ್ತೆ. ಹಾಗೆ ತಾಂತ್ರಿಕ ಫಿಟ್ಟರ್, ಕಿರಿಯ ತಾಂತ್ರಿಕರು ಫಿಟ್ಟರ್ ಯಾರೆಲ್ಲ ITI ಫಿಟ್ಟರ್ ಕೋರ್ಸ್ ಅನ್ನು ತಗೊಂಡು ಪಾಸ್ ಆಗಿರ್ತಾರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 4 ಹುದ್ದೆಗಳು. ಕಿರಿಯ ತಾಂತ್ರಿಕರು ವೆಲ್ಡರ್ ಒಟ್ಟು 2 ಹುದ್ದೆಗಳು. ಇದಕ್ಕೂ ಕೂಡ SLC ಜೊತೆಗೆ ITI ನಲ್ಲಿ ವೆಲ್ಡಿಂಗ್ ಕೋರ್ಸ್ ಅನ್ನು ತಗೊಂಡು ಪಾಸ್ ಆಗಿರಬೇಕಾಗತ್ತೆ. ಹಾಗೆ ಲಾಸ್ಟ್ ಡೇಟ್ ಬಂದು 14/7/2026 ಕೊನೆಗೊಳ್ಳಲಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಫೀಸ್ ಬರೋದಾದ್ರೆ SC ST ಕ್ಯಾಟಗರಿ 1 ಹಾಗೂ ಅಂಗವಿಕಲರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಹಾಗೂ ಇತರೆ ವರ್ಗ ಅಂದರೆ ಜನರಲ್ 2A 2B 3A 3B ಅವರಿಗೆ 1000 ರೂಪಾಯಿ ಫೀಸ್ ಇರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಕೊನೆಯ ಗಳಿಗೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ಅರ್ಜಿ ಸಲ್ಲಿಸಲು ತೊಂದರೆ ಆಗುತ್ತೆ. ಆದ ಕಾರಣ ಎಲ್ಲ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಕೊಂಡು ಮೊದಲೇ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಸಿ. ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸಿಕೊಂಡು ಅರ್ಜಿ ಸಲ್ಲಿಸಬಹುದು. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.